ಸೊ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬೆಳಕಿಗೆ ಬಂದಂತಹ ಹೊಸ ಬಗೆಯ ಕೊರೋನಾ ವೈರಸ್ ಇಡೀ ಜಗತ್ತನ್ನ ಈಗ ಆತಂಕದ ಮಡುವಿನಲ್ಲಿ ತಳ್ಳಿದೆ. ಸೊ ಚೀನಾ ವೈರಸ್ ಬಂದಾಗ ಹೇಗಿತ್ತು, ಕಳೆದ ವರ್ಷ ಇದೇ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಹರಿದಾಡ್ತಾ ಇತ್ತು. ಈಗ ಬ್ರಿಟನ್ನಿಂದ ಬಂದಿರುವಂತಹ ಈ ವೈರಸ್ನದು ಈಗಾಗಲೇ ಇಸ್ರೇಲ್, ಉತ್ತರ ಐರ್ಲೆಂಡ್, ಆಸ್ಟ್ರೇಲಿಯಾ, ಇಟಲಿ, ಜಪಾನ್, ಜರ್ಮನಿ, ಸಿಂಗಾಪುರಕ್ಕೆ ಕಾಲಿಟ್ಟಿರುವಂತಹ ಈ ರೂಪಾಂತರಿ ರಾಕ್ಷಸಿ ಎಲ್ಲಿ ನಮ್ಮ ದೇಶಕ್ಕೂ ಕಾಲಿಡುತ್ತೋ ಅಂತ ಇತರೆ ದೇಶಗಳ ಜನ ಗಡಗಡ ನಡುಗಲಾರಂಭಿಸಿದ್ದಾರೆ. ಈಗಾಗಲೇ ಭಾರತ ಸೇರಿ 40ಕ್ಕೂ ಹೆಚ್ಚು ದೇಶಗಳು ಬ್ರಿಟನ್ ಜೊತೆ ವೈಮಾನಿಕ ಸಂಪರ್ಕವನ್ನ ಕಡಿದುಕೊಂಡಿವೆ. ಈ ಸಾಲಿಗೆ ಈಗ ಬ್ರೆಜಿಲ್, ಚೀನಾ ದೇಶಗಳು ಕೂಡ ಸೇರಿವೆ. ಆದರೆ ಬ್ರಿಟನ್ ಜೊತೆ ಸಂಪರ್ಕ ಕಡಿತಕ್ಕೆ ಮುನ್ನವೇ ತಮ್ಮ ದೇಶಗಳಿಗೆ ಬಂದಿರುವವರ ಮೇಲೆ ಎಲ್ಲಾ ದೇಶಗಳು ಕೂಡ ತೀವ್ರ ನಿಗಾನ ಇರಿಸಿವೆ. ಭಾರತದಲ್ಲಿ ಇದುವರೆಗೂ 70ಕ್ಕೂ ಹೆಚ್ಚು ಮಂದಿಯಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ, ಅಂದ್ರೆ ಅಲ್ಲಿಂದ ಬಂದವರು. ಇದರಲ್ಲಿ ಕರ್ನಾಟಕದವರ ಪಾಲು ಕೂಡ ಇದೆ ಅನ್ನೋದು ಆತಂಕದ ವಿಚಾರ. ಆದರೆ ಅವರಿಗೆ ಬ್ರಿಟನ್ ಕೊರೋನಾನ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ. ಇಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಬ್ಬರಿಗೆ, ಚಿಕ್ಕಮಗಳೂರಿನ ಇಬ್ಬರಿಗೆ ಸೋಂಕು ತಗಲಿದೆ. ಇದರೊಂದಿಗೆ ಬ್ರಿಟನ್ನಿಂದ ಬಂದವರ ಪೈಕಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 15ಕ್ಕೆ ಏರಾಗಿದೆ ನಮ್ಮ ರಾಜ್ಯದಲ್ಲಿ. ಆದರೆ ಇವರಿಗೆ ಬಂದಿರುವುದು ಹಳೆ ವೈರಸ್ ಅಂದ್ರೆ ಚೀನಾ ವೈರಸ್ ಅಥವಾ ಹೊಸ ಬಗೆಯ ವೈರಸ್ ಅಂದ್ರೆ ಬ್ರಿಟನ್ ವೈರಸ್ ಅನ್ನೋದು ಮಾತ್ರ ಇನ್ನೂ ಖಚಿತವಾಗಿಲ್ಲ. ಪರೀಕ್ಷೆಗಳು ಮುಂದುವರೆದಿದೆ. ತೆಲಂಗಾಣದಲ್ಲಿ ಲಂಡನ್ನಿಂದ ಬಂದಂತಹ 16 ಮಂದಿಗೆ ಕೊರೋನಾ ಸೋಂಕು ತಗಲಿದೆ. ಬ್ರಿಟನ್ ವೈರಸ್ಗಿಂತಲೂ ಕೂಡ ಸೌತ್ ಆಫ್ರಿಕಾದ ವೈರಸ್ ಭಯಾನಕ ಅಂತ ಈಗ ಆರೋಗ್ಯ ಸಚಿವ ಸುಧಾಕರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನಮ್ದು ಬ್ರಿಟನ್ ವೈರಸ್ಗಿಂತ ಡೇಂಜರ್ ಏನಲ್ಲ ಅಂತ ದಕ್ಷಿಣ ಆಫ್ರಿಕಾ ಬೇರೆ ತಿಳಿಸ್ಕೊಂಡಿದೆ. ಯುಕೆಯಲ್ಲಿ ಇರ್ತಕ್ಕಂಥ ವೈರಾಣುವಿಗಿನ್ನ ಸೌತ್ ಆಫ್ರಿಕಾ ಮೂಲದಿಂದ ಬಂದಿರತಕ್ಕಂಥವ್ರದ ಆ ಸೋಂಕು ಇನ್ನೂ ಕೂಡ ಬಹಳ ತೀವ್ರಕರವಾಗಿದೆ ಅಂತೇಳಿ ಇನಿಷಿಯಲ್ ಸ್ಟಡೀಸ್ ಅವರು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಯಾವ ರೀತಿ ವರದಿಗಳು ಬರ್ತವೆ ಅದರ ಮೇಲೆ ನಾವು ಕ್ರಮಗಳನ್ನು ವಹಿಸ್ತೇವೆ. ಓಕೆ, ಇನ್ನು ಬ್ರಿಟನ್ನಿಂದ ಬಂದವರಿಗೆ ಸೋಂಕು ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೋಡ್ಬಿಡೋಣ. ಬೆಂಗಳೂರಿನಲ್ಲಿ 8 ಪಾಸಿಟಿವ್ ಕೇಸ್ ಇದೆ. ನಮ್ಮ ರಾಜ್ಯದ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಹೋದಂಥವ್ರು ಯಾರಿದ್ರು ವಾಪಸ್ ಬಂದವ್ರಿಗೆ 8 ಪಾಸಿಟಿವ್ ಇದೆ. ಶಿವಮೊಗ್ಗದಲ್ಲಿ 5 ಪಾಸಿಟಿವ್ ಇದೆ. ಬಟ್ ಗಮನಿಸ್ಕೊಳ್ಳಿ, ಇವೆಲ್ಲವೂ ಕೂಡ ಹಳೆಯ ಕೊರೋನಾ, ಚೀನಾ ಕೊರೋನಾ. ಬ್ರಿಟನ್ ಕೊರೋನಾ ಇನ್ನೂ ಕನ್ಫರ್ಮ್ ಆಗಿಲ್ಲ. ಚಿಕ್ಕಮಗಳೂರಿನಲ್ಲಿ 2 ಪಾಸಿಟಿವ್ ಇದೆ. ಒಟ್ಟು 15 ಪಾಸಿಟಿವ್ ಕೇಸ್ಗಳು ಈಗ ರಾಜ್ಯದಲ್ಲಿರೋದು. ಇದು ಬ್ರಿಟನ್ ವೈರಸ್ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಅದನ್ನ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅದು ಬಂದ ನಂತರ ಗೊತ್ತಾಗಬಹುದು. ಇನ್ನೊಂದೆರಡು ದಿನಗಳಲ್ಲಿ ರಿಪೋರ್ಟ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್, ಈಗ ಅರುಣ್, ಒಂದು ಸವಾಲು ರಾಜ್ಯಕ್ಕೆ ಇರತಕ್ಕಂಥದ್ದು, ಬಹುತೇಕ ಎಲ್ಲಾ ರಾಜ್ಯಗಳಿಗೂ ಇದೇ ಸವಾಲಿದೆ. ಯಾಕೆಂದ್ರೆ ಬ್ರಿಟನ್ ನಿಂದ ಎಲ್ಲಾ ರಾಜ್ಯಗಳಿಗೂ ಜನ ಬಂದಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ನವೆಂಬರ್ ತಿಂಗಳ ಕೊನೆಯ ವಾರದಿಂದ ಇವರು ಲೆಕ್ಕ ತಗೋತಾ ಇದ್ದಾರೆ. ಆ ಒಂದೇ ಭಾರತ್ ಮಿಷನ್ ಅಡಿಯಲ್ಲಿ ಏರ್ ಇಂಡಿಯಾ ಮತ್ತೆ ಬ್ರಿಟಿಷ್ ಏರ್ವೇಸ್ ಅಲ್ಲಿ ಬಂದಿರತಕ್ಕಂಥವ್ರು. ಈಗ ನಮ್ಮ ರಾಜ್ಯದಲ್ಲಿ ಬಂದಿರತಕ್ಕಂಥವ್ರನ್ನ ಒಂದಷ್ಟು ಜನರನ್ನ ಟ್ರೇಸ್ ಔಟ್ ಮಾಡಿದ್ದಾರೆ. 15 ಜನಕ್ಕೆ ಇವಾಗ ಪಾಸಿಟಿವ್ ಬಂದಿದೆ. ಈಗ ಸದ್ಯದ ನಮ್ಮ ಲೆಕ್ಕಾಚಾರ ಪಾಸಿಟಿವ್ ಅಂದ್ರೆ ಹಳೆ ವೈರಸ್ ಅಂತಾನೆ ಅನ್ಕೊಳ್ಳೋಣ, ಚೀನಾ ವೈರಸ್. ಈಗ ಇವ್ರಿಗಿರ್ತಕ್ಕಂಥ ಸವಾಲು, ಈ 15 ಜನರಲ್ಲಿ ಯಾರಿಗೆ ಹೊಸ ತಳಿಯ ಕೊರೋನಾ ಬಂದಿದೆ, ಅರ್ಥಾತ್ ಬ್ರಿಟನ್ ವೈರಸ್ ಯಾರಿಗೆ ಬಂದಿದೆ ಅಂತ ಅಂದ್ಬಿಟ್ಟು. ಕೆಲವು ತಜ್ಞರು ಹೇಳ್ತಾರೆ, ಇವತ್ತು ಬೆಳಿಗ್ಗೆ ಕೂಡ ಕೆಲವರು ತಜ್ಞರು ನನ್ನ ಜೊತೆ ಮಾತನಾಡ್ತಾ ಇದ್ರು, 2-3 ದಿನ ಸಾಕು, ಎಸ್ ಜೀನ್ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇವ್ರನ್ನ ಐಡೆಂಟಿಫೈ ಮಾಡೇ ಸುಮಾರು ದಿನ ಆಯ್ತು, ಅಂದ್ರೆ 4-5 ದಿನ ಆಯ್ತು. ಬಟ್ ಇಲ್ಲಿ ತನಕನೂ ಕೂಡ ಅವ್ರದ್ದು ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸರ್ಕಾರ ಏನಾದ್ರೂ ಎಡುತ್ತಾ ಇದೆಯಾ ಅಂತ ನನ್ನ ಪ್ರಶ್ನೆ. ಸರ್ಕಾರ ಎಡುವಂತ ಪ್ರಶ್ನೆಗಳು ಇದರಲ್ಲಿ ಹಲವು ರೀತಿಯಾಗಿ ಮಾರ್ಚ್ನಿಂದ ನೋಡ್ತಾ ಬಂದಿದ್ದೀವಿ. ಇದರಲ್ಲಿ ಏನ್ ಎಡುತ್ತಾ ಬಂದಿದೆ ಅಂತ ಹೇಳಿ. ಬಟ್ ಹಲವರು ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಇದನ್ನ ಟೆಸ್ಟ್ ಮಾಡ್ಕೊಳ್ಳೋಕೆ ಒಂದಿಷ್ಟು ಲ್ಯಾಬ್ಗಳ ಫೆಸಿಲಿಟಿ ಇದೆ ಅಂತ ಹೇಳ್ತಾರೆ. ಬಟ್ ಸರಿಯಾಗಿ ಇದೆಯಾ? ಯಾಕಂದ್ರೆ ಅದನ್ನ ಪ್ರತಿ ಬಾರಿಯೂ ಕೂಡ ನಮ್ಮಲ್ಲಿ ಬಳಸ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಇಂಥದ್ದು ಬಂದಾಗ ಮಾತ್ರ ಬಳಕೆಗೆ ಅದನ್ನ ಬರುವಂತ, ಪ್ರತಿದಿನ ಏನ್ ಬಳಕೆ ಮಾಡ್ಕೊಳ್ಳೋಕಿಲ್ಲ. ಅದು ಅವಶ್ಯಕತೆ ಇದ್ದಾಗ ಮಾತ್ರ. ಕಂಡೀಷನ್ ಹೇಗಿದೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೈವೇಟ್ ನಲ್ಲಿ ಇವ್ರೇನಾದ್ರೂ ಕನ್ಸರ್ನ್ ಮಾಡಿದಾರಾ, ಪ್ರೈವೇಟ್ ನವ್ರನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರ, ಏನಾದ್ರೂ ಮಾಡಿದಾರಾ? ಸೊ ಇವೆಲ್ಲ ಪ್ರಮುಖ ಪಾತ್ರ ವಹಿಸ್ಕೊಳ್ಳುತ್ತೆ. ಬಟ್ ಹಲವರು ಹೇಳ್ತಾ ಇರೋದು, ಇಲ್ಲ ಪುಣೆಯಿಂದನೇ ಇದು ಬರಬೇಕಾಗತ್ತೆ, ಪುಣೆಯಲ್ಲಿ ನಮ್ಗೆ ಸಿಗುವಂತ ಮಾಹಿತಿ ಅಂತ ಹೇಳಿ. ಸೊ ಹಾಗೇನಾದ್ರೂ ಸರ್ಕಾರ ಪುಣೆಗೆ ಕಳುಹಿಸಿದ್ರೆ ಇನ್ನೂ ಒಂದು 3-4 ದಿನ ಆಗಬಹುದು ಅಂತ ಕಾಣಿಸುತ್ತೆ. ಸುಮಾರು 15 ರಾಜ್ಯಗಳ ಸ್ಯಾಂಪಲ್ಸ್ ಬಂದಿದೆಯಂತೆ. 15 ರಾಜ್ಯಗಳ ಸ್ಯಾಂಪಲ್ಸ್. ನೀವೆಲ್ಲ ಒತ್ತಡನು ತಗೊಂಡೋಗಿ ನೀವು ಪುಣೆ ವೈರಾಲಜಿ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರೆ ಅವ್ರು ತಾನೇ ಎಷ್ಟು ಅಂತ ಟೆಸ್ಟ್ ಅನ್ನ ಮಾಡಿ ಎಷ್ಟು ಬೇಗ ಕೊಡ್ತಾರೆ. ಈಗ ನಮ್ಮಲ್ಲಿ ನಿಮ್ಹಾನ್ಸ್ ನಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ, ಕಿದ್ವಾಯ್ನಲ್ಲೂ ಏನೋ ಮಾಡ್ತಾರೆ ಅಂತಕ್ಕಂಥದ್ದು, 1-2-3 ಪ್ರೈವೇಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾರೆ. ಬಟ್ ಯಾಕೆ ಇದನ್ನು ಬಳಸ್ಕೊತಾ ಇಲ್ಲ? ಜೊತೆಗೆ ಅರುಣ್, ಕಳೆದ ಏಪ್ರಿಲ್ ನಲ್ಲೇ ತಜ್ಞರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ, ಎಸ್ ಜೀನ್ ಟೆಸ್ಟ್ ಮಾಡೋ ಕಿಟ್ಸ್ ಗಳನ್ನ ತರಿಸ್ಕೊಳ್ಳಿ ಅಂತ. ಈ ವೈರಸ್ ರೂಪಾಂತರ ಯಾವಾಗ ಬೇಕಾದ್ರೂ ಆಗ್ಬೋದು. ಆದ್ರೆ ಸರ್ಕಾರ ಅದನ್ನ ಪರಿಗಣನೆ ತಗೊಂಡಿಲ್ಲ ಅಂತ. ಅದಷ್ಟೇ ಅಲ್ಲ,
ಈ ಕೊರೋನಾ 40 ರೂಪಾಂತರಗೊಂಡಿರುವಂತ ಕೊರೋನಾ ಇದೆ. ಹೌದು. ಇದೇ ಡಿಸೆಂಬರ್ ಕಳೆದ 2019ರಿಂದ ಕೊರೋನಾ ಬಂದ ನಂತರ ಇದೇ ರೂಪಾಂತರಗೊಂಡೇ 40 ರೂಪಾಂತರಗೊಂಡಿರುವಂತ ತಳಿಗಳಿವೆ. ಹೌದು. ಆಗ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬಹುದಾಗಿತ್ತು. ಈಗ ಹೇಳ್ತಾ ಇರೋದೇನು ಅಂತಂದ್ರೆ ಬ್ರಿಟನ್ ನಲ್ಲಿ ಕಾಣಿಸಿಕೊಂಡಿರುವಂತ ರೂಪಾಂತರಗೊಂಡಿರುವಂತ ಕೊರೋನಾ ಒಂದು ತಳಿ, ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡಿರುವಂತ ಕೊರೋನಾ ಇನ್ನೊಂದು ರೀತಿಯಾದಂತ ತಳಿ. ಯಾರಿಗ್ ಗೊತ್ತು ನಾಳೆ ಭಾರತದಲ್ಲೇ ಇನ್ನೊಂದು ರೂಪಾಂತರಗೊಂಡಿರುವಂತ ಕೊರೋನಾ ಕಾಣಿಸಿಕೊಳ್ಳಬಹುದು, ತೀವ್ರತರವಾದಂತಹ ಒಂದು ವೈರಸ್ ಬರಬಹುದು. ಅದಕ್ಕೆ ನಾವು ಹೇಗೆ ಸಿದ್ಧರಾಗಿದ್ದೀವಿ ಅನ್ನೋದು ಅತಿ ಮುಖ್ಯವಾಗತ್ತೆ. ಆಮೇಲೆ ಜನ ಇದರಲ್ಲಿ ಗಾಬರಿ ಪಡಬೇಕು, ಭಯ ಪಡಬೇಕು, ಆತಂಕಗೊಳ್ಬೇಕು ಅನ್ನೋದು ಇಲ್ಲ. ಹೌದು. ಇದರಲ್ಲಿ ಎಚ್ಚರಿಕೆಯನ್ನ ತಗೊಳ್ಬೇಕಾಗಿರೋದು, ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗಿರೋದು. ಕಾರಣ ಈ ರೂಪಾಂತರಗೊಂಡಿರುವಂತಹ ಕೊರೋನಾ ಏನಿದೆ ಅದರ ಬಗ್ಗೆ ಅಧ್ಯಯನಗಳು ಇನ್ನೂ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಪ್ರಾಥಮಿಕವಾಗಿ ಏನೇನು ಇದೆ ಅನ್ನೋದರ ಬಗ್ಗೆ ಅಷ್ಟೇ ಇದೆ. ಬಟ್ ಈಗ ಕೊಡುವಂತ ಲಸಿಕೆ ಇದ್ರ ಮೇಲೆ ಪ್ರಯೋಗ ಮಾಡಿದಾಗ ಅದು ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ಗೊತ್ತಿಲ್ಲ. ಬಟ್ ಈಗ ರೂಪಾಂತರಗೊಂಡಿರುವಂತಹ ಕೊರೋನಾ ಏನಿದೆ ಇದರ ಎಫೆಕ್ಟ್ ಮುಂಚೆಗಿಂತಲೂ ಕೂಡ ಪ್ರಬಲವಾಗಿ ಅಂದ್ರೆ ವೇಗವಾಗಿ ಸ್ಪ್ರೆಡ್ ಆಗೋದ್ರಂದು ಹೇಳಿದ್ದಾರೆ. 70% ವೇಗವಾಗಿ ಹೋಗುತ್ತೆ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೇಹದ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮವನ್ನ ಇದು ಕೊರೋನಾ ಬೀರುತ್ತಾ, ಬ್ರಿಟನ್ ಕೊರೋನಾ ಇವ್ಯಾವುದು ಕೂಡ ಅಧ್ಯಯನದಿಂದ ಇನ್ನು ಸಿಗ್ತಾ ಇಲ್ಲ. ತಗೊಳುತ್ತೆ ಸ್ವಲ್ಪ. ಇಲ್ಲಿ ತನಕ ಏನಾಗಿದೆ ಅಂದ್ರೆ ಅರುಣ್, ಈಗೇನು ಬ್ರಿಟನ್ ನಲ್ಲಿ ಕಾಣಿಸ್ಕೊಂಡಿದೆ, ಬೇರೆ ಬೇರೆ ದೇಶದಲ್ಲಿ ಕಾಣಿಸ್ಕೊಂಡಿದೆ, ಅಲ್ಲಿನ ವೈದ್ಯಕೀಯ ಸಂಸ್ಥೆಗಳು ಏನ್ ಅಧ್ಯಯನವನ್ನ ಮಾಡಿದೆ ಇದರ ಗುಣಲಕ್ಷಣಗಳು ಹೀಗೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಅವೈಲಬಲ್ ಇರತಕ್ಕಂಥದ್ದು ಅದು ಮಾತ್ರ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ 70% ಫಾಸ್ಟರ್ ಅಂತ ಹೇಳ್ತಾರೆ. ಅದರ ಗುಣಲಕ್ಷಣಗಳು ಬೇರೆ ಬೇರೆ, ಈ ಮುಖ ಊತ ಬರ್ತಕ್ಕಂಥದ್ದು, ಸ್ಕಿನ್ ರ್ಯಾಶ್ ಬರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಇವರು ಎಚ್ಚೆತ್ಕೊಳ್ಳೋದ್ರಲ್ಲಿ ಅಥವಾ ಮುಂಜಾಗರೂಕತಾ ಕ್ರಮವನ್ನು ಕೈಗೊಳ್ಳೋದ್ರಲ್ಲಿ ಸ್ವಲ್ಪ ನಿಧಾನಗತಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ. ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ಹೇಳಬೇಕಾದಂತ ಅನಿವಾರ್ಯತೆ ಇದೆ ಅಂದ್ರೆ 70% ಇದು ಸ್ಪ್ರೆಡ್ ಆಗಕ್ಕೆ ಶುರುವಾದಾಗ ಅತ್ಯಂತ ಅನಾರೋಗ್ಯ ಪೀಡಿತರು ನಮ್ಮ ದೇಶದಲ್ಲಿರುವುದು. ಹೌದು. ಶುಗರ್ ಪೇಷಂಟ್, BP ಪೇಷಂಟ್ಗಳಾಗಿರ್ಬೋದು, ಅಸ್ತಮಾ ಪೇಷಂಟ್ಗಳಾಗಿರ್ಬೋದು. ಬೆಂಗಳೂರು ಟಾಪ್ 1 ಅಸ್ತಮಾ ಪೇಷಂಟ್ ಏಷ್ಯಾದಲ್ಲಿ. ಸೊ ಹೀಗಿರ್ಬೇಕಾದ್ರೂ 70% ಬೇಗ ಸ್ಪ್ರೆಡ್ ಆಗಕ್ಕೆ ಶುರುವಾದಾಗ ಯಾರಿಗೂ ಯಾವ ರೋಗ ಇಲ್ಲದೆ ಇರೋರು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಬಟ್ ಅನಾರೋಗ್ಯ ಪೀಡಿತರು ಯಾರಿರ್ತಾರೆ ಅವರಿಗೆ ಬೇಗ ಒಕ್ಕರಿಸಿಕೊಂಡಾಗ ತಡ್ಕೊಳ್ಳುವಂತ ಶಕ್ತಿ ಇರಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಭಯ ಪಡ್ತಾ ಇರೋದು, ಇನ್ಯಾವುದಕ್ಕೂ ಆತಂಕ ಪಡ್ತಾ ಇರೋದು. ದೊಡ್ಡ ಯಾರ್ಯಾರು ರೋಗದ ಆರಾಮಾಗಿದ್ದಾರೆ, ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ, ಎಲ್ಲರೂ ಕೂಡ ನಡೆಯುತ್ತೆ. ಬಟ್ ಅದು ಸ್ಪ್ರೆಡ್ ಆದಂಗೆ ಅನಾರೋಗ್ಯ ಪೀಡಿತರಿಗೆ ಬಂದ್ರೆ ಎಫೆಕ್ಟ್ ಹೊಡೆಯುತ್ತೆ. ಸರ್ಕಾರದ ದ್ವಂದ್ವ ನೀತಿಗಳು ನೋಡಿ ಅರುಣ್, ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳೋ ವಿಚಾರದಲ್ಲಿ ಸರ್ಕಾರ ಹೇಳುತ್ತೆ ನಮಗೆ ತಾಂತ್ರಿಕ ಸಲಹಾ ಸಮಿತಿಯವರು ಏನ್ ಹೇಳ್ತಾರೆ ಅದೇ ಫೈನಲ್. ಈಗ ಸ್ಕೂಲ್ ಓಪನ್ ಮಾಡೋ ವಿಚಾರದಲ್ಲೂ ತಾಂತ್ರಿಕ ಸಲಹಾ ಸಮಿತಿಯವರ ಸಜೆಷನ್, ಮತ್ತೊಂದರಲ್ಲೂ ತಾಂತ್ರಿಕ ಸಲಹಾ ಸಮಿತಿ ಸಜೆಷನ್. ಇದನ್ನು ತಾಂತ್ರಿಕ ಸಲಹಾ ಸಮಿತಿಯವರು ಹೇಳಿದ್ರು ಏಪ್ರಿಲ್ನಲ್ಲಿ ಎಸ್ ಕಿಟ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಅದನ್ನ ಯಾಕೆ ತಗೊಂಡಿಲ್ಲ ಹಾಗಾದ್ರೆ? ಈ ಸರ್ಕಾರದ ಹೇಗೆ ಅಂದ್ರೆ ತನಗೆ ಸರಿ ಅನ್ಸಿದ್ರೆ ಅದನ್ನ ಬಳಕೆ ಮಾಡ್ಕೊಳ್ಳೋದು, ತನಗೆ ಬೇಡ ಅನ್ನೋದಾದ್ರೆ ಅದನ್ನ ಬಿಟ್ಟುಬಿಡೋದು. ಅದು ಮುಂದುವರಿಯುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಟೋರಿ ಬ್ರಿಟನ್ ನಿಂದ ಹಿಂತಿರುಗಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಈಗಾಗಲೇ 4-5 ದಿನ, ನಾವು ಕೂಡ ಸುದ್ದಿ ಕೊಡೋದಕ್ಕೆ ಶುರು ಮಾಡಿ 4-5 ದಿನಗಳಾಯ್ತು. ಆದ್ರೆ ಇಲ್ಲಿಯ ತನಕ ಎಸ್ಜೀನ್ ಟೆಸ್ಟ್ ನ ರಿಸಲ್ಟ್ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಸಹಜವಾಗಿ ಮೂಡುತ್ತೆ. ನಾನು ಅದೇ ಕೂಡ ಕೇಳಿದ್ದೀಗ, ಯಾಕೆ 4-5 ದಿನ ಆದ್ರೂ ಕೂಡ ಅಟ್ಲೀಸ್ಟ್ ಒಬ್ಬರ ರಿಪೋರ್ಟ್ ಕೂಡ ಬಂದಿಲ್ಲ? ಇದಕ್ಕೆ ಏನು ಉತ್ತರ ಅಂತಕ್ಕಂಥದ್ದು, ಯಾಕೆ ಈ ತರ ರಿಪೋರ್ಟ್ ಬರ್ತಾ ಇಲ್ಲ? ಉತ್ತರ ನೋಡಿ ಇಲ್ಲಿದೆ ಹೀಗೆ. ಓಕೆ, ಏನಿದು ಯಾಕೆ ಟೆಸ್ಟ್ ವಿಳಂಬವಾಗ್ತಾ ಇದೆ ಅಂತ ನೋಡೋದಾದ್ರೆ, ಈ ಸ್ಪೈಕ್ ಜೀನ್ ಏನಿದೆ ಇದು ಸೀಕ್ವೆನ್ಸ್ ಟೆಸ್ಟ್ಗೆ ಕನಿಷ್ಠ 48 ಗಂಟೆ ಬೇಕಾಗತ್ತೆ. ಸೊ ಇದನ್ನ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಅದನ್ನ ವಿಶ್ಲೇಷಣೆಯನ್ನ ಮಾಡ್ಕೊಳ್ತಾರೆ. ಸ್ಪೈಕ್ ಜೀನ್ಸ್ ಅಂದ್ರೆ ಈ ಕೊರೋನಾ ಇರುವಂಥದ್ದು ಏನಿರುತ್ತೆ ಅದೊಂದು ಮುಳ್ಳಿನ ರೀತಿಯಲ್ಲಿ ನೀವು ನೋಡಿರ್ತೀರ. ಅದರಲ್ಲಿರುವಂತಹ ಅನೇಕ ಪ್ರೋಟೀನ್ ಅಂಶಗಳಿರುತ್ತೆ, ಸ್ಪೈಕ್ ಜೀನ್ಸ್ ಅಂತ ಇರುತ್ತೆ. ಅದನ್ನ ವಿಂಗಡಣೆ ಮಾಡಿ ಯಾವ್ದಿದು ಯಾವ ತಳಿ ಅನ್ನೋದನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ವಿಜ್ಞಾನ ಸೈನ್ಸ್ ಯಾರು ಓದಿರ್ತಾರೆ ಅವರಿಗೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ ಅದನ್ನ ಡಿವೈಡ್ ಮಾಡ್ಕೊಂಡಾಗ. ಸೊ ಈಗ ಒಂದು ಸಿಂಪಲ್ ಆಗಿ ಹೇಳ್ಕೊಳ್ಳೋದಾದ್ರೆ ನಿಮಗೆ ಬ್ಲಡ್ ಗ್ರೂಪ್ ಎಲ್ಲವೂ ಕೂಡ ಕೆಂಪುದೇ ಕಾಣ್ಕೊಳ್ಳುತ್ತೆ. ಕೆಂಪಲ್ಲಿ ನಿಮಗೆ ಬ್ಲಡ್ ಗ್ರೂಪ್ ಯಾವ್ಯಾವ್ದಿದೆ ಅನ್ನೋದನ್ನ ಅವಾಗ ಟೆಸ್ಟ್ ಮಾಡ್ಕೊಳ್ತಾರಲ್ಲ, ಹಾಗೆ ಈ ಕೊರೋನಾದಲ್ಲಿ ತಳಿಗಳು ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಬೆಂಗಳೂರಿನ 4 ಕಡೆ ಟೆಸ್ಟ್ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಆದ್ರೆ ಬೆಂಗಳೂರಿನಲ್ಲಿ ಇರೋದು 2 ಕಡೆ ಟೆಸ್ಟ್ ಸೌಲಭ್ಯ, ಅದು ಗೌರ್ಮೆಂಟ್. ಬಟ್ 2 ಪ್ರೈವೇಟ್ ಇದೆ. ಅದನ್ನ ಬಳಕೆ ಮಾಡ್ಕೊಳ್ಳೋಕೆ ಕೇಳಿದಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಸೊ ಆ ಲ್ಯಾಬ್ಗಳು ಜೀನ್ ಟೆಸ್ಟ್ಗೆ ಸಜ್ಜಾಗಿರ್ಲಿಲ್ಲ. ಸೊ ಸ್ಯಾಂಪಲ್ ಸಂಗ್ರಹದಲ್ಲೂ ಕೂಡ ವಿಳಂಬವನ್ನ ಮಾಡ್ಕೊಂಡಿದ್ದು. ಯಾವತ್ತು ಕೇಂದ್ರ ಸರ್ಕಾರ ಅಲರ್ಟ್ ಮಾಡ್ತೋ ಅವತ್ತೇ ನೀವು ಎಚ್ಚೆತ್ಕೊಂಡು ಇವುಗಳನ್ನ ಮೊದಲು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕಿಂತಲೂ ಮುಂಚಿತವಾಗಿ ನೀವು ರೆಡಿ ಮಾಡ್ಕೊಳ್ಬೇಕಾಗಿತ್ತು. 2ನೇ ಅಲೆ ನಮಗೆ ಒಕ್ಕರಿಸಿಕೊಳ್ಳುತ್ತೆ ಅಂತ ಯಾವಾಗ ಹೇಳಿದ್ರು ಅವಾಗ್ಲೇ ನಾವು ರೆಡಿ ಆಗ್ಬೇಕಾಗಿತ್ತು. ಬಟ್ ರೆಡಿ ಆಗ್ಲಿಲ್ಲ ನಾವು.
ನಿಮ್ಹಾನ್ಸ್ ವೈದ್ಯರು ರಿಪೋರ್ಟ್ಗೆ 4 ದಿನ ಆಗುತ್ತೆ ಅಂತ ಹೇಳಿದ್ದೆ ಇದಕ್ಕೆ ಸಾಕ್ಷಿಯಾಗಿ ಕಾಣಿಸ್ಕೊಳ್ತಾ ಇದೆ. ತುರ್ತು ಸೌಲಭ್ಯ ಕಲ್ಪಿಸಲು ಈಗ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಗೊತ್ತಿಲ್ಲ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಅರುಣ್, ಇಲ್ಲಿ ಇನ್ನೊಂದು ವಿಚಾರ, ನಿನ್ನೆ ಒಬ್ರು ಎಕ್ಸ್ಪರ್ಟ್ ನನ್ನ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಈಗ ನಾವು ನಮ್ಮ ಭಾರತೀಯರು ಯಾವುದೋ ಒಂದು ವಿದೇಶಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ವಿದೇಶಕ್ಕೆ ಹೋದಾಗ ಅಲ್ಲಿನ ಏರ್ಪೋರ್ಟ್ ನಲ್ಲಿ ನಾವು ಇಳಿದಾಗ ಒಂದು ಫಾರಂ ಕೊಡ್ತಾರಂತೆ. ಆ ಫಾರಂ ಅನ್ನ ಫಿಲಪ್ ಮಾಡಿ ನಮ್ಮ ಈ ದೇಶದ ಅಡ್ರೆಸ್ಸು ಮತ್ತೆ ಫೋನ್ ನಂಬರು, ನಾವು ಎಲ್ಲಿ ಉಳ್ಕೊಳ್ತಾ ಇದೀವಿ ಅಲ್ಲಿಯ ಅಡ್ರೆಸ್ಸು ಅಲ್ಲಿಯ ಫೋನ್ ನಂಬರ್ ಎರಡನ್ನೂ ಕಂಪಲ್ಸರಿ ಬರೆದು ಆ ಫಾರಂ ಅನ್ನ ಕೊಟ್ಟು ವಾಪಸ್ ಬರಬೇಕು. ನಮ್ಮ ದೇಶದಲ್ಲಿ ಆ ಪದ್ಧತಿ ಇಲ್ಲ. ಈಗ ದೊಡ್ಡ ಚಾಲೆಂಜ್ ಆಗಿದ್ದು ನಮ್ಮ ರಾಜ್ಯದವರಿಗೆ, ಬ್ರಿಟನ್ ನಿಂದ ಬಂದಂಥವ್ರು ಬಂದು ಇಳಿದಿದಾರಲ್ಲ ಬೆಂಗಳೂರು ಏರ್ಪೋರ್ಟ್ಗೆ, ಬಂದು ಇಳಿದಿರ್ತಕ್ಕಂಥವ್ರನ್ನ ಟ್ರೇಸ್ ಔಟ್ ಮಾಡಕ್ಕೆ ಇವ್ರ ಹತ್ರ ಆ ಫಾರಂ ಸಿಸ್ಟಮ್ ಇಲ್ಲ. ಗೊತ್ತಿಲ್ಲ ಎಲ್ಲಿ ಉಳ್ಕೊಂಡಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾವ ಜಿಲ್ಲೆಗೆ ಹೋಗಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರಾ, ಮೈಸೂರಿಗೆ ಹೋಗಿದ್ದಾರಾ, ಹಾಸನಕ್ಕೆ ಹೋಗಿದ್ದಾರಾ, ಮಂಡ್ಯಕ್ಕೆ ಹೋಗಿದ್ದಾರಾ, ಆ ಸಿಸ್ಟಮ್ ಅನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡಿ. ಸೋ ದಟ್ ನಮ್ಮ ಹತ್ರ ಆ ಫಾರಮ್ಸ್ ಇದ್ರೆ ಎಲ್ಲವೂ ಕೂಡ ಟಕ 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 ಸಿಗುತ್ತೆ. ನೀವು ಅಲ್ಲಿಂದಲೇ ಬ್ಯಾಕ್ಲಾಗ್ ಆಗ್ತಾ ಇದ್ದೀರಾ ಅಂತಕ್ಕಂಥದ್ದು ಒಬ್ರು ಹೇಳಿರ್ತಕ್ಕಂಥದ್ದು. ಇದು ಎರಡನೇದು, ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಟೆಸ್ಟ್ ಮಾಡಿ ಸ್ಯಾಂಪಲ್ ತಗೊಂಡು ವೈರಾಲಜಿ ಡಿಪಾರ್ಟ್ಮೆಂಟ್ ಕಳಿಸಿ ಅಲ್ಲಿ 48 ಗಂಟೆ ಆಗಿ ರಿಪೋರ್ಟ್ ಬರೋದಕ್ಕೆ ಮೋಸ್ಟ್ಲಿ ಇಲ್ಲಿ ತನಕ ಆಗಿದೆಯಾ ಅಂತ ನನಗೂ ಗೊತ್ತಿಲ್ಲ. ಒಂದು ವೇಳೆ ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಒಂದು ವೇಳೆ ಈ ಜೆನೆಟಿಕ್ ಸೀಕ್ವೆನ್ಸ್ ಟೆಸ್ಟ್ ನಲ್ಲಿ ಬ್ರಿಟನ್ ಕೊರೋನಾ ವೈರಸ್ ಇರೋದು ಖಚಿತ ಆದ್ರೆ, ಇಲ್ಲಿ ತನಕ ಖಚಿತ ಆಗಿಲ್ಲ, ರಿಮೆಂಬರ್, ಖಚಿತ ಆದ್ರೆ BSY ಸರ್ಕಾರದ ಮುಂದೆ ಮತ್ತೊಂದು ದೊಡ್ಡ ಸವಾಲಲ್ಲ, ಇದು ಅತಿ ದೊಡ್ಡ ಸವಾಲು ಅನ್ಬೋದು, ಅಷ್ಟು ದೊಡ್ಡ ಸವಾಲಿದೆ. ಯಾಕೆ ಮತ್ತು ಏನು ಅಂತಕ್ಕಂಥದ್ದನ್ನ ಹೇಳ್ತೀವಿ ನೋಡಿ. ಓಕೆ, ಏನ್ ಬ್ರಿಟನ್ ಚಾಲೆಂಜ್ ಈಗ ಸರ್ಕಾರಕ್ಕೆ ಅಂತಂದ್ರೆ ಇದಕ್ಕೆ. ಸೊ ಬ್ರಿಟನ್ ವೈರಸ್ ಖಚಿತವಾದಲ್ಲಿ ಮತ್ತೆ 12 ಪ್ರಭೇದದ ವೈರಸ್ ಪತ್ತೆ ಪರೀಕ್ಷೆ ನಡೆಯಬೇಕಾಗತ್ತೆ. ಕೇವಲ ಅದು ಒಂದೇ ಇದೆ ಅಂತ ಹೇಳಿ ಪರೀಕ್ಷೆ ಮಾಡಕ್ಕಾಗಲ್ಲ. ಕಾರಣ ಇದರಲ್ಲಿ ತಳಿಗಳು ಅನೇಕ ಇದಾವೆ. ಎಲ್ಲವನ್ನ ಕೂಡ ಈಗ ಒಂದು ಪರೀಕ್ಷೆ ಮಾಡಬೇಕು. ಅದರಲ್ಲಿ 12 ಪ್ರಭೇದಗಳ ಪರೀಕ್ಷೆ ಆದಾಗ ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಬ್ರಿಟನ್ನಿಂದ ವಾಪಸ್ಸಾದ 2127 ಜನರನ್ನ ಜೆನೆಟಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಒಳಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾರಿಗೆ ಪಾಸಿಟಿವ್ ಇದೆ ಆ ಪಾಸಿಟಿವ್ ಬಂದವರನ್ನ ಟೆಸ್ಟ್ಗೆ ಮಾಡ್ಕೊಂಡಾಗ ಅವರಿಗೆ ಬ್ರಿಟನ್ ಕೊರೋನಾ ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಬೇಕು. ಅವರಿಗೆ ಬ್ರಿಟನ್ ಕೊರೋನಾ ಇದೆ ಅಂತ ಏನಾದ್ರೂ ಕನ್ಫರ್ಮ್ ಆದ್ರೆ ಮಾತ್ರ ಅವರ ಜೊತೆಗೆ ಯಾರೆಲ್ಲ ಪ್ರಯಾಣವನ್ನ ಬೆಳೆಸಿದ್ರು ಆ ಫ್ಲೈಟ್ ಅಲ್ಲಿ ಅವರನ್ನು ಕೂಡ ಟೆಸ್ಟ್ಗೆ ಒಳಪಡಿಸಬೇಕಾಗತ್ತೆ. ಕಾರಣ 1-2 ದಿನಗಳಲ್ಲಿ ಅದು ಗೊತ್ತಾಗ್ಲಿಕ್ಕಿಲ್ಲ, 1 ವಾರ ಬೇಕಾಗತ್ತೆ ಅವರಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳೋಕೆ, ಅವರಲ್ಲಿ ಕೊರೋನಾ ಸಿಂಪ್ಟಮ್ಸ್ಗಳು ಗೊತ್ತಾಗಕ್ಕೆ, ಅವರನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಗಕ್ಕೆ. ಸೊ ಹಾಗಾಗಿ ಮೊದಲು ಇವರಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾರು 15 ಜನ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಜೆನೆಟಿಕ್ ಪರೀಕ್ಷೆಯಲ್ಲಿ ಹೊಸ ವೈರಸ್ ಪತ್ತೆ ಆದ್ರೆ ಅವರ ಏರಿಯಾ ಸೀಲ್ ಡೌನ್ ಮಾಡಬೇಕು. ಸಹಜವಾಗಿ ಮಾಡ್ಕೊಳ್ತಾರೆ. ಕಾರಣ ಇದು 70% ವೇಗವಾಗಿ ಹಬ್ಬುತ್ತೆ ಅಂತ ಏನ್ ಹೇಳಿದ್ದಾರೆ. ಹಾಗಾಗಿನೇ ಆ ಏರಿಯಾವನ್ನೇ ಸೀಲ್ ಡೌನ್ ಮಾಡಬೇಕಾಗುತ್ತೆ. ಬ್ರಿಟನ್ ವೈರಸ್ ಸೋಂಕಿದವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತವರ ಟ್ರೇಸ್ ಅನ್ನ ಮಾಡಬೇಕಾಗುತ್ತೆ. 100% ಮಾಡಲೇಬೇಕು. ಪ್ರತಿಯೊಬ್ಬರ ಟ್ರಾವೆಲ್ ಹಿಸ್ಟ್ರಿಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಬಟ್ ಈಗ ಎಲ್ಲವೂ ಓಪನ್ ಅಪ್ ಆದಾಗ ನಿಮಗೆ ಅವ್ರನ್ನ ಟ್ರಾವೆಲ್ ಹಿಸ್ಟ್ರಿಯನ್ನ ಕಂಡುಹಿಡಿಯೋದು, ಅವರ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟಕರವಾಗುತ್ತೆ. ಅವ್ರಿಗೆ ನೆನಪಿದ್ದಷ್ಟು ಹೇಳ್ಬೋದು. ಒಂದು ಹೆಚ್ಚು ಕಡಿಮೆ ಆಗಿ ಮರ್ತಿದ್ರೆ ಅದು ಮುಗಿದೋಯ್ತು, ಅದರ ಪಾಡಿಗೆ ಮತ್ತೆ ಸ್ಪ್ರೆಡ್ ಆಗ್ತಾ ಶುರುವಾಗುತ್ತೆ. ಬ್ರಿಟನ್ನಿಂದ ಬಂದವರ ಅವರ ಬಂಧು ಬಳಗದ ಜೊತೆಗೆ ಸಂಪರ್ಕದಲ್ಲಿದ್ದವರನ್ನ ಹಿಡಿಬೇಕು, ಕ್ವಾರಂಟೈನ್ ಮಾಡಬೇಕು. ಈಗ ಮಾಡಿದಿರೋ ಇಲ್ಲೋ ನಮ್ಗೆ ಅದೇ ಡೌಟ್ ಬರ್ತಾ ಇದೆ. ಬ್ರಿಟನ್ ಭೂತದ ಕಡಿವಾಣಕ್ಕೆ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಬೇಕು. ಈ ಟಫ್ ಅನ್ನೋ ಶಬ್ದಕ್ಕೇನೆ ಮಹತ್ವ ಕಳೆದು ಬಿಟ್ಟಿದ್ದಾರೆ ಇವರು. ಇನ್ನೇನು ಟಫ್ ರೂಲ್ಸ್ ಮಾಡ್ತಾರೋ ಯಾರಿಗೆ ಗೊತ್ತು. ಪ್ರತಿ ಜಿಲ್ಲೆಯಲ್ಲಿ ಪಾಸಿಟಿವ್ ಹೆಚ್ಚು ಬಂದ ಸ್ಥಳಗಳಲ್ಲಿ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ ಮಾಡಬೇಕು. ಇದನ್ನ ಕಂಪಲ್ಸರಿ ಮಾಡಿ ಈಗಲೇ ಶುರು ಮಾಡ್ಕೊಳ್ಳಿ. ಅವ್ರು ಬಂದಿರುವಂಥ ಏರಿಯಾಗಳಲ್ಲಿ ಏನಿದೆ ಅಲ್ಲಿ ಸುತ್ತಮುತ್ತಲೂ ಟೆಸ್ಟಿಂಗ್ ಅನ್ನ ಮಾಡಕ್ಕೆ ಶುರು ಮಾಡಿ. ಮೊದಲು ಬೆಡ್ ವ್ಯವಸ್ಥೆ ಹೆಚ್ಚಳ ಮಾಡಬೇಕು. ಕೋವಿಡ್ ಕೇರ್ ಸೆಂಟರ್ ಮತ್ತೆ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಎಲ್ಲಿಗೆ ಬಂದು ಸರ್ಕಾರ ನಿಂತ್ಕೊಳ್ಳುತ್ತೆ ಅಂತ. ಬಟ್ ಇದರಲ್ಲಿ ಮುಖ್ಯವಾಗಿ ಟೆಸ್ಟಿಂಗ್ ಮಾಡೋದು ಇಂಪಾರ್ಟೆಂಟ್. ಟೆಸ್ಟಿಂಗ್ ಅನ್ನ ಸರ್ಕಾರ ಮಾಡಿದ್ರೆ ಒಳ್ಳೆಯದು, ಅವ್ರು ಬಂದಿರುವಂತ ಏರಿಯಾಗಳ ಸುತ್ತಮುತ್ತಲೂ ಕೂಡ. ಈ 2127 ಜನ ಇದಾರಲ್ಲ ಅರುಣ್, ಇವರಲ್ಲಿ ಮೊದಲು ಇವ್ರನ್ನ ಸ್ವಾಪ್ ಟೆಸ್ಟ್ ಒಳಪಡಿಸಬೇಕು. ಅಂದ್ರೆ RT-PCR ಗೆ ಅವರಲ್ಲಿ ನೆಗೆಟಿವ್ ಬಂತಂದ್ರೆ ಅವ್ರ ಪಕ್ಕದಲ್ಲಿ ಈಗ ಆಲ್ಮೋಸ್ಟ್ ಆಲ್ 2127 ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನೆಗೆಟಿವ್ ಬಂದಿದೆ. ಅದರಲ್ಲಿ 15 ಜನರದ್ದು ನಮ್ಗೆ ಈಗ ಪಾಸಿಟಿವ್ ಕಾಣಿಸ್ಕೊಂಡಿರೋದು. ಅದು ಹಳೆ ಕೊರೋನಾ ಇದೆ. ಬಟ್ ಬ್ರಿಟನ್ ಕೊರೋನಾ ಅನ್ನೋದು ಈಗ ಕನ್ಫರ್ಮ್ ಆಗ್ಬೇಕು. ಕನ್ಫರ್ಮ್ ಆದ ನಂತರ ಇವರನ್ನ ಮತ್ತೊಂದು ಬಾರಿ ಟೆಸ್ಟ್ಗೆ ಒಳಪಡಿಸಬೇಕಾಗುತ್ತೆ. ಯಾಕಂದ್ರೆ ಬಂದಿರುವಂತ ಟೈಮು ಒಂದು 7 ದಿನ ಆದ ನಂತರ ನಿಮಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅಷ್ಟರೊಳಗೆ ಗೊತ್ತಾಗಲ್ಲ ಅದು. ಬಟ್ ಏರಿಯಾದಲ್ಲಿ ಏನಿದ್ದಾರೆ ಅವ್ರು ಬಂದಿರುವಂತ ಏರಿಯಾ, ಆ ಏರಿಯಾದಲ್ಲಿ ಪರೀಕ್ಷೆಯನ್ನ ಮಾಡೋದು ಕಂಪಲ್ಸರಿ ಮಾಡಬೇಕು. ಕೊರೋನಾ ಇದೆಯಾ ಇಲ್ಲ ಅನ್ನೋದಾದ್ರೂ ಗೊತ್ತಾಗುತ್ತೆ. ಒಂದು ಟೈಮ್ ನಲ್ಲಿ ಶಿವಾಜಿನಗರ ಹಾಗೆ ಏರಿಯಾ ವೈಸ್ ಕಂಪಲ್ಸರಿ ಪ್ರತಿಯೊಂದು ಮನೆಯನ್ನು ಮಾಡ್ತಾ ಇದ್ರು. ಹಾಗೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇವರಿಗೆ ಹೊಸ ತಳಿ ಇದೆ ಅಂತಂದ್ರೆ ಅಲ್ವಾ, ಹೌದು,
ಅಂದ್ರೆ ಇವಾಗ ಆ ರಿಪೋರ್ಟ್ ಬರೋ ತನಕ ನಾವು ವೇಟ್ ವೇಟ್ ಮಾಡ್ಲೇಬೇಕು. ಇನ್ನು ಒಂದೆರಡು ದಿನ ಆಗಬಹುದು, ಆಗುತ್ತೆ ಅದನ್ನ ನೋಡೋಣ ಯಾವ ರೀತಿ ಇವ್ರು ಕೊಡ್ತಾರೆ ಅಂತ. ಇದನ್ನ ಇವರು ಸುಧಾಕರ್ ಅವ್ರು ಹೇಳ್ತಾ ಇದಾರೆ, ನಾವು ಈಗಾಗಲೇ ಅದನ್ನ ಟೆಸ್ಟಿಂಗ್ ಕಳಿಸ್ಬಿಟ್ಟಿದೀವಿ ಅಂತ ಬಂದ ನಂತರ. ಬಟ್ ಒಂದು ವೇಳೆ ಒಬ್ಬರಿಗೆ ಈ 15 ಜನದಲ್ಲಿ ಒಬ್ಬರಿಗೆ ಆ ರೂಪಾಂತರಗೊಂಡ ತಳಿ ಇದೆ, ಈಗ್ಲೂ ಅರವಿಂದ್, ಈಗ್ಲೂ ಸರ್ಕಾರ ಇವರನ್ನೇನೋ ಟೆಸ್ಟಿಗೆ ಒಳಪಡಿಸಿದ್ರೆ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ರೆ ಬ್ರಿಟನ್ ಕೊರೋನಾನ ಹೌದಾ ಅಲ್ಲ ಚೆಕ್ ಮಾಡ್ತಿದ್ದಾರೆ. ಅದಕ್ಕಿಂತಲೂ ಮುಂಚಿತವಾಗಿನೇ ಅವ್ರು ಇರುವಂತ ಏರಿಯಾ ಸುತ್ತಮುತ್ತಲೂ ನೀವು ಒಂದ್ಸಲ ಟೆಸ್ಟ್ ಮಾಡ್ಬಿಡಿ, ಏನಾಗೋದಿದೆ. ಅವ್ರು ಇರುವಂತ ಏರಿಯಾ ಏನಿದೆ ಅದ್ರ ಸುತ್ತಮುತ್ತಲೂ ಟೆಸ್ಟ್ ಮಾಡ್ಕೊಂಡ್ಬಿಡಿ, ಅವ್ರಿಗೆ ಕೊರೋನಾ ಇದೆಯಾ ಇಲ್ಲ, ಅಲ್ಲಿ ಸುತ್ತಮುತ್ತಲು ಏನಿದೆ ಪರಿಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಅವರ ಫ್ಯಾಮಿಲಿ ಯಾವ್ದಿದೆ, ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಪ್ರಾಥಮಿಕ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರಿದ್ದಾರೆ ಅವ್ರನ್ನ ಈಗಲೇ ಟೆಸ್ಟ್ ಮಾಡಕ್ ಶುರು ಮಾಡ್ಬಿಡಿ. ಯಾಕೆ ವೇಟ್ ಮಾಡ್ತಾ ಇದ್ರೆ, ಯಾಕೆ ಸಮಯವನ್ನು ಹಾಳು ಮಾಡ್ತಾ ಇದ್ರೆ? ಪ್ರತಿ ಕ್ಷಣವೂ ಕೂಡ ಈ ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ ನ ಮೊದಲು ಟ್ರೇಸ್ ಔಟ್ ಮಾಡ್ಕೊಂಡು ಅವ್ರನ್ನ ಕ್ವಾರಂಟೈನ್ ಮಾಡಬೇಕು, ಸೋ ದಟ್ ಅವ್ರು ಎಲ್ಲೂ ಬೇರೆ ಕಡೆ ಸ್ಪ್ರೆಡ್ ಮಾಡದೆ ಇರೋ ಹಾಗೆ. ಓಕೆ, ಇದರ ಜೊತೆಗೆ ಬ್ರಿಟನ್ ದೇಶವನ್ನ ಈಗಾಗಲೇ ಕಂಗೆಡಿಸಿರ್ತಕ್ಕಂಥ ಹೊಸ ರೂಪದ ಕೊರೋನಾದಿಂದಾಗಿ ಭವಿಷ್ಯದಲ್ಲಿ ಪರಿಸ್ಥಿತಿ ದಾರುಣವಾಗುತ್ತದೆ ಅಂತ ಲಂಡನ್ ಸ್ಕೂಲ್ ಆಫ್ ಹೈಜೀನ್ ಟ್ರಾಪಿಕಲ್ ಮೆಡಿಸಿನ್ಗೆ ಸೇರಿದಂತಹ ಸೆಂಟರ್ ಫಾರ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್ ಸಂಸ್ಥೆ ನಡೆಸಿದ ಅಧ್ಯಯನದಲ್ಲಿ ಬಯಲಾಗಿದೆ. ಅವ್ರು ಹೇಳ್ತಾ ಇದ್ದಾರಂತೆ, ಬ್ರಿಟನ್ ದೇಶವನ್ನು ಕಂಗೆಡಿಸಿರುವ ಹೊಸ ರೂಪದ ಕೊರೋನಾ ಭವಿಷ್ಯದಲ್ಲಿ ಪರಿಸ್ಥಿತಿ ದಾರುಣವಾಗುತ್ತದೆ. ಅವ್ರ ದೇಶದ ಬಗ್ಗೆ ಮಾತ್ರ ಹೇಳ್ಕೊಂಡಿಲ್ಲ, ಯಾವ ದೇಶದಲ್ಲಿ ಕಂಡು ಬರುತ್ತೆ ಎಲ್ಲಾ ಕಡೆನೂ ಪರಿಸ್ಥಿತಿ ದಾರುಣವಾಗುತ್ತೆ ಅಂತ ಲಂಡನ್ ಸ್ಕೂಲ್ ಆಫ್ ಹೈಜೀನ್ ಟ್ರಾಪಿಕಲ್ ಮೆಡಿಸಿನ್ಗೆ ಸೇರಿದ ಸೆಂಟರ್ ಫಾರ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸ್ ಆ ಸಂಸ್ಥೆ ನಡೆಸಿದಂತಹ ಅಧ್ಯಯನದಲ್ಲಿ ಬಯಲಾಗಿದೆ. ಅದರಲ್ಲಿ ಆ ಅಧ್ಯಯನದ ಪ್ರಮುಖಾಂಶಗಳೇನಿದೆ, ಏನಾದರೂ ಸಾರಾಂಶ ಅಂತಕ್ಕಂಥದನ್ನ ನೋಡೋಣ. ಓಕೆ, ಹೊಸ ವರ್ಷ ಹೊಸ ವೈರಸ್ ಕಾಟ ಫಿಕ್ಸ್ ಅಂತಿದ್ದಾರೆ ತಜ್ಞರು, ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ನೋಡಿ, ಹೊಸ ವೈರಸ್ ವೇಗ 70% ಅಲ್ಲ, ಅದು 56% ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಇದರ ಅಧ್ಯಯನ ಇನ್ನೂ ಆಗಬೇಕು. ಅದು 56% ಅಂತ ಏನು ಈಗ ಹೇಳ್ತಾ ಇದ್ದಾರೆ, ಅದಿನ್ನೂ ಕೂಡ ಕಡಿಮೆನೂ ತೋರಿಸಬಹುದು ಮುಂದಿನ ದಿನಗಳಲ್ಲಿ. ಕಾರಣ ಪ್ರತಿ ದಿನವೂ ಕೂಡ ಅದರ ಬಗ್ಗೆ ಅಧ್ಯಯನ ನಡೀತಾ ಇರುತ್ತೆ, ಅಧ್ಯಯನದಿಂದ ಮಾಹಿತಿಗಳು ಹೊರ ಬರ್ತಾ ಇರುತ್ತೆ. ಅದರ ಪರಿಣಾಮವೇ ಆರಂಭದ ದಿನಗಳಲ್ಲಿ 70% ವೇಗದಲ್ಲಿ ಇದು ಹಬ್ಬುತ್ತೆ ಅಂತ ಹೇಳಿದ್ದು. ಅದಾದ ನಂತರ ಈಗ ಹೇಳ್ತಾ ಇರೋದು 50% ಅಂದ್ರೆ 50-50, ಮುಂಚೆಗಿಂತಲೂ ಒಂದು 0.5% ಜಾಸ್ತಿ ಆಗಿದ್ದು ವೇಗವಾಗಿ ಹಬ್ಬುತ್ತೆ ಅಂತ ಈಗ ಸದ್ಯಕ್ಕೆ ಬಂದು ತಲುಪ್ತಾ ಇದ್ದಾರೆ. ಅದು ವೇಗದ ವಿಚಾರದಲ್ಲಿ. ಬಟ್ ಇನ್ನೂ ಹಲವು ರೀತಿಯಾದಂಥ ಅಧ್ಯಯನವನ್ನು ಅದರಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಡೇಂಜರ್ ನೋಡಿ, ವೇಗವಾಗಿ ಹಬ್ಬೋದಷ್ಟೇ ಅಲ್ಲ, ಅತ್ಯಂತ ಡೇಂಜರಸ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೊಸ ವರ್ಷದಲ್ಲಿ ಹೊಸ ವೈರಸ್ ಕಾಟ ಹೆಚ್ಚಿರುತ್ತೆ. ಸಹಜವಾಗಿ ಹೊಸ ವರ್ಷಕ್ಕೆ ಬರ್ತಾ ಇದ್ದೀವಿ, ಹೊಸ ವೈರಸ್ ಅಂದರೆ ಬ್ರಿಟನ್ ಹಳೇನೆ, ಅದಕ್ಕೊಂಚೂರು ಮಾರ್ಪಾಡಾಗಿದೆ. ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಾರೆ. ಸಹಜವಾಗಿನೇ ಅಷ್ಟೊಂದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅಷ್ಟೊಂದು ವೇಗವಾಗಿ ಆಸ್ಪತ್ರೆಗೆ ಸೇರ್ತಾರೆ ಅಂತಾನೆ ಅರ್ಥ. ಸಾವುಗಳ ಸಂಖ್ಯೆ ಕೂಡ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಕಾರಣ ಅನಾರೋಗ್ಯ ಪೀಡಿತರನ್ನ ಇದು ತಟ್ಟಕ್ಕೆ ಶುರುವಾದಾಗ, ತಡ್ಕೊಳ್ಳೋಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಬಂದಾಗ ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದನ್ನ ತಡೆಗಟ್ಟೋಕೆ ಕಠಿಣ ಕ್ರಮಗಳು ಅನಿವಾರ್ಯ ಅಂತ ಹೇಳಿದ್ದಾರೆ. ಇದು ಯಾವ್ದು ಕಷ್ಟ ಸಾಧ್ಯ ಅದು. ಸೊ ವ್ಯಾಕ್ಸಿನೇಷನ್ ಪ್ರಕ್ರಿಯೆಗೆ ಮತ್ತಷ್ಟು ವೇಗವನ್ನ ನೀಡಬೇಕು. ಅದನ್ನ ಮಾಡ್ತಾ ಇದ್ದಾರೆ ಅವ್ರ ಪಾಡಿಗೆ. ಅವರು 1 ವರ್ಷದೊಳಗೆ ಇಷ್ಟು ಫಾಸ್ಟ್ ಆಗಿ ವ್ಯಾಕ್ಸಿನೇಷನ್ ತಂದಿದ್ದೆ ಅದೊಂದು ಅದ್ಭುತ ಅದು. ಸರ್ ಹೇಳ್ತಾರೆ ಅದನ್ನ ಪದೇ ಪದೇ ಆ ವಿಚಾರದಲ್ಲಿ. ಇನ್ ದ ಹಿಸ್ಟ್ರಿ ಯಾವ ವ್ಯಾಕ್ಸಿನ್ ಕೂಡ ಇಷ್ಟು ವೇಗದಲ್ಲಿ ಕಂಡು ಹಿಡಿದಿಲ್ಲ. ಬಟ್ ಈ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದಿದ್ದಾರೆ. ವಾರಕ್ಕೆ ಕನಿಷ್ಠ 20 ಲಕ್ಷ ಮಂದಿಗೆ ಲಸಿಕೆ ನೀಡುವಂತ ಆಗಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್ಕಾರ ಇದನ್ನ ಹೇಗೆ ತಗೊಳುತ್ತೆ, ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇಡುತ್ತೆ. ಬಟ್ ಎಚ್ಚರಿಕೆ ಹೆಜ್ಜೆ ಮಾತ್ರ ಇಡ್ಲೇಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಇದೇನಾದರೂ ಕಾಣಿಸಿಕೊಂಡಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಬೇಕಾಗುತ್ತೆ. ಓಕೆ, ಇನ್ನು ನೈಟ್ ಕರ್ಫ್ಯೂ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ದಿನಕ್ಕೊಂದು ಆದೇಶ, ನಿಮಿಷಕ್ಕೊಂದು ಆದೇಶ, ಹೆಜ್ಜೆಗೂ ಎಡವಟ್ಟನ್ನು ಮಾಡಿ ನಗೆಪಾಟಲಿಗೀಡಾಗಿದ್ದ ರಾಜ್ಯ ಸರ್ಕಾರದ ಮುಂದೆ ಈಗ ಮತ್ತೊಂದು ಸವಾಲು ಎದುರಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಹೊಸ ವರ್ಷವನ್ನು ಸಾರ್ವಜನಿಕವಾಗಿ ಆಚರಿಸದಂತೆ ಸೂಚಿಸಿ ಡಿಸೆಂಬರ್ 17ರಂದೇ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಆದರೆ ಈ ನಿಯಮಗಳನ್ನಾದರೂ ಸರಿಯಾಗಿ ಜಾರಿಗೆ ತರ್ತಾರಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಸರ್ಕಾರ ಈಗ ಫುಲ್ ಅಲರ್ಟ್ ಅಂತೆ. ನೈಟ್ ಕರ್ಫ್ಯೂ ವಿಚಾರದಲ್ಲಿ ಆದಂತಾಗಬಾರದು, ಹೊಸ ವರ್ಷಕ್ಕೆ ರೂಪಿಸಿರುವ ರೂಲ್ಸ್ ಅನ್ನಾದರೂ ನೆಟ್ಟಿಗೆ ಜಾರಿ ಮಾಡಿ ಅಂತ ಅಧಿಕಾರಿಗಳಿಗೆ ಸರ್ಕಾರ ಖಡಕ್ ಆಗಿ ಸೂಚಿಸಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಜಾರಿ ಮಾಡುವಂತೆ ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಒಂದೆರಡು ದಿನದಲ್ಲಿ ಪೊಲೀಸ್ ಇಲಾಖೆ ಬೆಂಗಳೂರಿಗೆ ಸೀಮಿತವಾಗಿರುವ, ಇದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪ್ರತ್ಯೇಕ ರೂಲ್ಸ್ ಅದನ್ನ ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಏನಿರಬಹುದು ಈ ಹೊಸ ಮಾರ್ಗಸೂಚಿಯಲ್ಲಿ ಹಾಗಂತ ನೋಡೋಣ. ಓಕೆ, ಬೆಂಗಳೂರಿಗೆ ಈ ನ್ಯೂ ರೂಲ್ಸ್ ಏನಿದಾವೆ ಅಂತ ಅನ್ನೋದು ಕೂಡ ನೋಡ್ಬಿಡೋಣ ಏನಿರಬಹುದು ಅಂತ ಹೇಳಿ.
ಸೊ ಹೊಸ ವರ್ಷದ ದಿನ ಎಲ್ಲೂ ಕೂಡ ಮೋಜು ಮಸ್ತಿಗೆ ಅವಕಾಶ ಇಲ್ಲ ಅಂತಿದ್ದಾರೆ. ನಂಗೇನೋ ಡೌಟ್ ಅಪ್ಪ ಈ ಸರ್ಕಾರದ ವಿಚಾರದಲ್ಲಿ. ಮೋಜು ಮಸ್ತಿಗೆ ಹೇಗೆ ಅವಕಾಶ ಕೊಡಲ್ಲ, ಯಾವ ರೀತಿ ಕೊಡಲ್ಲ? ಸಾಮಾನ್ಯ ಜನ, ಬಡವರು, ಮಧ್ಯಮ ವರ್ಗದವ್ರಿಗೆ ಮೋಸ್ಟ್ಲಿ ಇರ್ಲಿಕ್ಕಿಲ್ವೇನೋ, ಬೇರೆ ವರ್ಗದವ್ರಿಗೆ ಇರಬಹುದೇನೋ. ಸೊ ಡಿಸೆಂಬರ್ 31 ಜನವರಿ 1ರಂದು ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಅನುಮತಿ ಇಲ್ಲ. ಇಲ್ಲಿದೆ ನೋಡಿ, MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಏನ್ ಮಾಡ್ತಾ ಇದ್ರು? ಮಿಡಲ್ ಕ್ಲಾಸ್ ಯುವಕರು, ಬಡ ಯುವಕರು ಏನ್ ಮಾಡ್ತಾ ಇದ್ರು? ಒಂದು ರೌಂಡ್ ಹೊಸ ವರ್ಷಾಚರಣೆ ಹೆಂಗ್ ನಡೆಯುತ್ತೆ ಅಂತ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋದು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ರೋಡಲ್ಲಿ ಸುಮ್ಮನೆ ವಾಕ್ ಮಾಡ್ತಾ ಇರೋದು. ಅಲ್ಲಿ ಏನು ಸಂಭ್ರಮಾಚರಣೆ ಇರಲ್ಲ. ಅವ್ರ ಪಾಡಿಗೆ ಅವ್ರು ಯಾರು ಡಾನ್ಸ್ ಮಾಡ್ತಿರ್ತಾರೆ, ಇವ್ರ ಪಾಡಿಗೆ ಅವ್ರು ವಾಕ್ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಈಗ ಬ್ರೇಕ್ ಅಂದಿದ್ದಾರೆ. ಸ್ಟ್ರೀಟ್ ಅಲ್ಲಿ ಆಲ್ರೆಡಿ ಈಗಾಗಲೇ ಸೀರಿಯಲ್ ಸೆಟ್ ಎಲ್ಲ ಹಾಕೊಂಡು ಜಗಮಗ ಅನಿಸ್ತಾ ಇದಾರಾ? ಓಹೋ, ಹಂಗಿದ್ರೆ ಅಲ್ಲಿಗೆ ಮುಗೀತು ಕತೆ. ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಜನರು ಬರದಂತೆ ತಡೆಯೋಕೆ ಪ್ಲಾನು. ಅಲ್ಲಿಗೆ ಮುಗೀತು. ಕ್ಲಬ್ಬು, ಪಬ್ಬು, ರೆಸ್ಟೋರೆಂಟ್ಗಳಲ್ಲಿ DJ ಡ್ಯಾನ್ಸ್ ಪಾರ್ಟಿ ನಿಷೇಧ. ಓಹೋ, ಅದು ಹೇಳಿದ ಮೇಲೆ ಇವ್ರು ಏನ್ ಮಾಡಿದ್ದಾರೆ? 50% ಮಂದಿಗಷ್ಟೇ ಪರ್ಮಿಷನ್ ಅಂತೆ. ಇದೇ 11 ಗಂಟೆ ತನಕ ಅಲ್ಲ, ಅದು ತಮಾಷೆ. ಇದೇ ಜೋಕ್ ಆಫ್ ದಿ ಇಯರ್ ಮತ್ತೊಂದು ಅನ್ಸುತ್ತೆ. 50% ಅಂದ್ರೆ ಹೆಂಗ್ ಲೆಕ್ಕ ಹಿಡಿತೀರಾ ನೀವು? ಯಾರು ಕೌಂಟ್ ಮಾಡ್ತಾರೆ 50%? ಯಾರು ಅಲ್ಲಿ ನಿಂತ್ಕೊಂಡು ಏನಾದ್ರು ಕೌಂಟ್ ಮಾಡ್ತೀರಾ? ಹೆಂಗೆ 50% ಮಂದಿಗಷ್ಟೇ ಪರ್ಮಿಷನ್ ಅಂತ ಹೇಳಿ? ಗೊತ್ತಿಲ್ಲಪ್ಪ ಹೆಂಗ್ ಮಾಡ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್, ಕ್ಲಬ್, ಪಬ್ಗಳು ರಾತ್ರಿ 11ಕ್ಕೆ ಬಂದ್ ಅಂತಿದ್ದಾರೆ. 11ಕ್ಕೆ ಬಂದು ಅಂದ್ರೆ 11ಕ್ಕೆ ಮುಗಿದ್ಮೇಲೆ ಅವ್ರು ರಾತ್ರಿ ಹೊರಡ್ಬೋದು. ಆಮೇಲೆ ಎಷ್ಟೊತ್ತಿಗಾದ್ರೂ ಹೋಗ್ಲಿ. ಡಿಸೆಂಬರ್ 31 ಸಂಜೆ 6ರಿಂದಲೇ ಫ್ಲೈಓವರ್ ಬಂದು, ಅದೇನು ದೊಡ್ಡ ವಿಚಾರ ಅಲ್ಲ. ಕಾನೂನು ಉಲ್ಲಂಘಿಸಿ ಸೆಲೆಬ್ರೇಷನ್ ಮಾಡುವವರ ಮೇಲೆ ಖಾಕಿ ನಿಗಾ. ಅದನ್ನು ಪ್ರತಿ ವರ್ಷವೂ ಮಾಡ್ತೀರಾ. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಪ್ರತಿ ವರ್ಷವೂ ಇದ್ದೇ ಇರುತ್ತೆ. ಪ್ರತಿ ವಾರವೂ ಮಾಡ್ತೀರಾ. ಸಿಕ್ಕಿ ಬಿದ್ರೆ ವಾಹನ ಸೀಸು ಪ್ರತಿ ವಾರವೂ ಮಾಡ್ತೀರಾ. ಹೊಸದೇನು ಅಲ್ಲ ಅದು. ಬೆಂಗಳೂರು ಸೀಮಿತವಾಗಿ ಹೊಸ ವರ್ಷ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಬೆಂಗಳೂರು CP ಅವರು ಕೆಲವು ಡೈರೆಕ್ಷನ್ಸನ್ನು ನಾಳೆ ನಾಡದಲ್ಲಿ ಕೊಡ್ತಾರೆ. ಬೆಂಗಳೂರು ಸೀಮಿತವಾಗಿ ಹೊಸ ವರ್ಷ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಬೆಂಗಳೂರು CP ಅವರು ಕೆಲವು ಡೈರೆಕ್ಷನ್ಸನ್ನು ನಾಳೆ ನಾಡದಲ್ಲಿ ಕೊಡ್ತಾರೆ. ಹೇಳಿಕೆಗಷ್ಟೇ ಸೀಮಿತವಾಗದೆ ಇವರು ಜಾರಿಗೆ ತಂದ್ರಪ್ಪ. ಬರೀ ನೈಟ್ ಕರ್ಫ್ಯೂ ಅಂತ ಹೇಳಿಕೆ ಕೊಟ್ಟಿದ್ದು ಒಂದಿನ ಜಾರಿಗೆ ಬರಲಿಲ್ಲ. ಈಗ ಇದನ್ನು ಜಾರಿಗೆ ತನ್ನಿ, ಅಟ್ಲೀಸ್ಟ್ ನೀವೇನೋ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿ, ತರ್ತಾರಾ ಅಂತಕ್ಕಂಥದ್ದನ್ನ ನೋಡೋಣ.